ಕೋಡಿ ಶ್ರೀಗಳ ಭವಿಷ್ಯ ನಿಜವಾಯ್ತಾ? ಹೀಗೊಂದು ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಮೂಡ್ತಲೇ ಇರುತ್ತೆ. ಇದಕ್ಕೆ ಕಾರಣ ಕೋಡಿ ಶ್ರೀಗಳು ಹೇಳಿದ್ದಂತಹ ಭಯಾನಕ ಸ್ಫೋಟಕ ಭವಿಷ್ಯ. ಹವಾಮಾನ ವೈಪರೀತ್ಯ, ರಾಜಕೀಯ ವಿಪ್ಲವದ ಬಗ್ಗೆ ಕೋಡಿ ಮಠದ ಶ್ರೀಗಳು ಭವಿಷ್ಯವನ್ನ 1 ತಿಂಗಳ ಹಿಂದೆಯೇ ನುಡಿದಿದ್ರು. ವಿಶ್ವದೆಲ್ಲೆಡೆ ಭಾರೀ ಸಮಸ್ಯೆ ಆದರೂ ಕರ್ನಾಟಕಕ್ಕೆ ಯಾವುದೇ ತೊಂದರೆಗಳು ಭಗವಂತನ ದಯೆಯಿಂದ ಇರುವುದಿಲ್ಲ ಅಂತ ಶ್ರೀಗಳು ಹೇಳಿದ್ದರು. ಕೆಲವು ದಿನಗಳ ಹಿಂದೆ ಶನೀಶ್ವರ ದೇವಸ್ಥಾನದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮಾತನಾಡಿದ್ದ ಕೋಡಿ ಮಠದ ಶ್ರೀಗಳು ಜಗತ್ತಿನಲ್ಲಿ ಅನ್ನ ನೀರಿಗೆ ತೊಂದರೆ ಆಗಲಿದೆ ಎಂದು ಹೇಳಿದ್ದನ್ನು ಸ್ಮರಿಸಿಕೊಳ್ಳಬಹುದಾಗಿದೆ. ಜೂನ್ ಮಾಸ ಮುಗಿಯುತ್ತಾ ಬಂದರೂ ವಾಡಿಕೆಯಂತೆ ಎಲ್ಲೂ ಮಳೆಯಾಗದೆ ಇರುವುದನ್ನು ಕೋಡಿ ಶ್ರೀಗಳ ಭವಿಷ್ಯಕ್ಕೆ ಹೋಲಿಕೆ ಮಾಡಲಾಗ್ತಿದೆ. ಎಲ್ಲ ಕಡೆ ಜನರಿಗೆ ದೇವರ ಮೇಲೆ ಭಕ್ತಿ ಹೆಚ್ಚಾಗುತ್ತಿರುವುದು ಉತ್ತಮ. ಶನೀಶ್ವರ ಎಂದರೆ ಪ್ರತಿಯೊಬ್ಬರಿಗೂ ಗುರು ಇದ್ದ ಹಾಗೆ. ಅವನು ಬುದ್ಧಿಯನ್ನು ಹೇಳುತ್ತಾನೆ, ತಪ್ಪಿದ್ದರೆ ತಿದ್ದುವ ಕೆಲಸವನ್ನು ಮಾಡುತ್ತಾನೆ. ಈಗಾಗಲೇ ನಾನು ಹೇಳಿದ್ದೇನೆ, ಈ ಬಾರಿ ಮಳೆ ಬೆಳೆ ಕಡಿಮೆ ಆಗಲಿದೆ, ಅನ್ನ ನೀರಿಗೆ ಹಾಹಾಕಾರ ಏಳಲಿದೆ. ಜಾಗತಿಕವಾಗಿ ಹಲವಾರು ಪ್ರಾಕೃತಿಕ ವಿಕೋಪಕ್ಕೆ ಜಗತ್ತು ಸಾಕ್ಷಿಯಾಗಬೇಕಾಗುತ್ತದೆ. ಅಗ್ನಿ ಭಯ ಜಾಸ್ತಿಯಾಗುತ್ತೆ, ಅಪಮೃತ್ಯುಗಳು ಜಾಸ್ತಿ ಆಗುತ್ತೆ ಅಂತ ಕೋಡಿ ಮಠದ ಶ್ರೀಗಳು ಹೇಳಿದ್ದರು. ಗಾಳಿಯಿಂದ ತೊಂದರೆಯಾಗಲಿದೆ, ಭೂತಾಯಿ ಬಾಯಿ ಬಿಡಲಿದ್ದಾಳೆ. ಮನುಷ್ಯನಿಗೆ ಮುಂದಿನ ದಿನಗಳು ಸುಲಭವಿಲ್ಲ. ಆದರೆ ನಮ್ಮ ರಾಜ್ಯಕ್ಕೆ ಅಂತಹ ತೊಂದರೆ ಏನೂ ಆಗೋದಿಲ್ಲ. ರಾಜಕೀಯದ ಬಗ್ಗೆ ಹಲವಾರು ಬಾರಿ ಹೇಳಿದ್ದಾರೆ. ಶನೀಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ, ಇಲ್ಲಿ ರಾಜಕೀಯ ಮಾತನಾಡೋದು ಬೇಡ ಅಂತ ಹಾಸನ ಜಿಲ್ಲೆ ಅರಸೀಕೆರೆ ಹಾರನಹಳ್ಳಿ ಕೋಡಿ ಮಠದ ಸಂಸ್ಥಾಪಕ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಅಂದರೆ ಕೋಡಿ ಶ್ರೀಗಳು ಹೇಳಿದ್ದಾರೆ. ದೇಶದ ಹಲವು ಕಡೆ ಅಗ್ನಿ ಅವಘಡದ ವಿದ್ಯಮಾನಗಳು ಹೆಚ್ಚುತ್ತಿವೆ. ಕೆಲವು ದಿನಗಳ ಹಿಂದೆ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದ ಕೋಚಿಂಗ್ ಸೆಂಟರ್ನಲ್ಲಿ ಸಂಭವಿಸಿದ ದುರಂತದಲ್ಲಿ 15 ಜನ ಉಸಿರುಗಟ್ಟಿ ಸಾವನ್ನಪ್ಪಿದ್ರು. 2 ದಿನದ ಹಿಂದೆ ದಕ್ಷಿಣ ಅಮೆರಿಕಾದ ದೇಶ ವೆನೆಜುವೆಲಾದಲ್ಲಿ 2 ಬಾರಿ ಭೂಕಂಪನ ಸಂಭವಿಸಿ ಭಾರೀ ಸಾವು ನೋವು ಸಂಭವಿಸಿದೆ. ಇದುವರೆಗಿನ ಮಾಹಿತಿಯ ಪ್ರಕಾರ ಸುಮಾರು 200ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರಂತೆ. ಜಪಾನ್ನಲ್ಲೂ ಭೂಕಂಪ ಸಂಭವಿಸಿದೆ. ಅಗ್ನಿ ದುರಂತದ ವಿದ್ಯಮಾನಗಳು ದೇಶವ್ಯಾಪಿ ಹೆಚ್ಚುತ್ತಿದೆ. ಹೀಗಾಗಿ ಶ್ರೀಗಳ ಅಂದಿನ ಭವಿಷ್ಯ ಮತ್ತೆ ನಿಜವಾಗ್ತಿದೆಯಾ ಅನ್ನುವ ಪ್ರಶ್ನೆಯನ್ನು ಹುಟ್ಟುಹಾಕ್ತಿದೆ.